ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ನೀನ್ ಯಾಕೋ ಬಂದೆ ಇಲ್ಲಿಗೆ? ನಿನ್ನನ್ನು ಯಾವ ಒಳಗೆ ಬಿಟ್ಟಿದ್ದು? ಇಲ್ಲಿ ಬರೋದಕ್ಕೆ ಅದಷ್ಟು ಧೈರ್ಯ ನಿಂಗೆ? ಧೈರ್ಯ ಬೇಕಾದ್ರೆ ಸಿಂಹದ ಗುಹೆ ನುಗ್ಗಕ್ಕೋ, ನಾಯಿ ಗುಡುಗ್ ನುಗ್ಗಕ್ಕೋ ಒಂದು ಹುಂಬತನ ಇದ್ರೆ ಸಾಕು. ಅದು ನನಗಿರೋ ತರ. ನಿಮ್ ಮನೇಲಿರೋರ್ಗೆ ಯಾರಿಗಾದ್ರೂ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಷ್ಟು ದಮ್ ಇದೇನೋ? ಇದೇನೋ ಅಷ್ಟು ನಿಯತ್ ನಿಮ್ಗೆ? ನಿಯತ್ತಿಲ್ದಿರೋ ನಾಯಿಗಳು ನೀವು. ರಾಹುಲ್, ನಿಮ್ಮಂತ ಪ್ರಾಣಿಗಳ ಜೊತೆ ನನ್ಗೇನೋ ಮಾತು. ನಾನು ಬಂದಿರೋದು ಲಕ್ಷ್ಮೀನ್ ಮಾತಾಡ್ಸೋದಕ್ಕೆ. ಸುಮ್ಮನೆ ದಾರಿ ಬಿಡು. ನಿಂತ್ಕೋ. ನೀವು ಮಾಡಿರೋ ಕರ್ಮದ ಕೆಲ್ಸಕ್ಕೆ ನಿಮ್ಮನ್ನ ಇಲ್ಲೇ ಊಟ ಹಾಕ್ಬಿಡೋಣ ಅನ್ನಿಸ್ತಾ ಇದೆ. ಸುಮ್ಮನೆ ದಾರಿ ಬಿಡು, ಸುಮ್ಮನೆ ದಾರಿ ಬಿಡ. ಅಲ್ಲೇ ರಾಹುಲ್, ಲಕ್ಷ್ಮಿ, ನೀನ್ ಯಾಕೆ ಬಂದೆ ಇಲ್ಲಿಗೆ? ಲಕ್ಷ್ಮಿ, ನಾನು ನಿನ್ನ ನಾನು ಈ ಮನೆ ಸೊಸೆ. ಸೂರ್ಯ ಅವರು ನನ್ನ ಗಂಡ. ಈ ಮನೆಗೆ ಬಂದು ನನ್ನ ಗಂಡನ ನಮ್ಮ ಮನೆ ಜನರನ್ನೆಲ್ಲ ಬೈಯೋ ಅಧಿಕಾರ ಕೊಟ್ಟವ್ರು ಯಾರು ನಿನಗೆ? ಹೋಗು ಆಚೆ. ಲಕ್ಷ್ಮಿ, ಮೋಸದ ಜನ ಇವರು. ಪಾಪ ಮಾಡೋದಕ್ಕೆ ಅಂತ ನೀವು ಹುಟ್ಟಿರೋ ಜನ ಇವರು. ಸ್ವಾರ್ಥಕ್ಕೋಸ್ಕರ ಎಷ್ಟು ಜನ ಅಮಾಯಕರು ಬೇಕಾದ್ರೂ ಬಲಿ ತಗೊಳ್ಳೋಂಥ ಕೊಳುಕು ಜನ ಇವರು. ಇಂಥ ಕೊಳುಕು ನಾರ್ತಾ ಇರೋ ಜನರ ಮಧ್ಯ ಹೇಗೆ ಬದುಕ್ತೀಯ ನೀನು? ನಿನ್ನಂಥ ಹೂ ಮನ್ಸಿರೋರ್ಗೆ ಇಲ್ಲಿ ಬದುಕಕ್ಕನ ಆಗುತ್ತಾ? ಅಟ್ಲೀಸ್ಟ್ ಉಸಿರಾಡೋದಕ್ಕೆ ಒಂದು ಒಳ್ಳೆ ಗಾಳಿ ಕೂಡ ಸಿಗೋದಿಲ್ಲ ನಿನಗೆ. ಇಂಥವ್ರ ಮಧ್ಯ 3 ದಿನನೂ ಬದುಕಕ್ಕಾಗಲ್ಲ ಲಕ್ಷ್ಮಿ. ಒಳ್ಳೆಯವರಲ್ಲ ಇವರು, ಒಳ್ಳೆಯವರಲ್ಲ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಸರಿ ಯಾವುದು, ತಪ್ಪು ಯಾವುದು ಅಂತ ನಿರ್ಧಾರ ಮಾಡ್ಕೊಂಡೆ ನಾನಿಲ್ಲಿ ಇರಬೇಕು ಅಂತ ಬಂದಿರೋದು. ಬಟ್ ಲಕ್ಷ್ಮಿ, ನಿನ್ನ ಇಂಥ ಕಡೆ ನೋಡೋದಕ್ಕೆ ನನ್ನಿಂದ ಆಗಲ್ಲ. ಬೇಡ, ನೀನ್ ನೋಡೋದು ಬೇಡ. ನೀ ನನಗೆ ಹಿತೈಷಿ ಇರ್ಬೋದು, ನನಗೆ ಆತ್ಮೀಯ ಸ್ನೇಹಿತ ಇರ್ಬೋದು, ಆದರೆ ಈ ಸ್ನೇಹ ಎಲ್ಲ ಮನೆಯಿಂದ ಹೊರಗಿರ್ಬೇಕು. ನಾನೀಗ ಬೇರೊಬ್ರು ಹೆಂಡತಿ. ಅದನ್ನ ಮನ್ಸಲ್ಲಿ ಇಟ್ಕೊಂಡು ಹೀಗೆ ಮನೆಗೆ ನುಗ್ಗಿ ಗಲಾಟೆ ಮಾಡಿ ರೌಡಿ ಪುಂಡ ಅಂತ ಅನ್ಸ್ಕೊಳ್ಳೋದಕ್ಕಿಂತ ನಿನ್ನ ಮುಂದಿನ ಭವಿಷ್ಯನ ರೂಪಿಸ್ಕೊಳ್ಳೋ ಕಡೆ ಗಮನ ಕೊಡು. ಅದನ್ನೆಲ್ಲ ನಾನು ಮಾಡ್ತೀನಿ ಲಕ್ಷ್ಮಿ, ಆದರೆ ಮಾತು ಸಾಕು ರಾಹುಲ್. ನಿನಗೆ ನಿಜವಾಗ್ಲೂ ನಮ್ಮ ಸ್ನೇಹದ ಬಗ್ಗೆ ಸ್ವಲ್ಪನಾದರೂ ಗೌರವ ಇದ್ರೆ ದಯವಿಟ್ಟು ಇಲ್ಲಿಂದ ಹೊರಟೋಗು ಪ್ಲೀಸ್. ತಿನ್ನಿ ಸರ್. ಎಕ್ಸ್ಕ್ಯೂಸ್ ಮೀ. ಏನ್ ನಡೀತಾ ಇದೆ ಇಲ್ಲಿ? ನೋಡಿ ಅಪೂರ್ವ ಮೇಡಮ್, ನಿಮ್ದಿಲ್ಲಿ ಸೆಕ್ರೆಟರಿ ಕೆಲಸ.